ಸರ್ಕಾರಿ ಬಸ್ಗಳಿಗೆ ಜೀವ ಕಳೆದುಕೊಳ್ಳುವಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ. ಸರ್ಕಾರಿ ಬಸ್ ಹರಿದು ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗದಗದ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಬಸ್ ಹರಿದು ಚೆನ್ನಮ್ಮ ಹಡಪದ್ 48 ವರ್ಷ ವಯಸ್ಸು ಮಹಿಳೆ ಸಾವನ್ನಪ್ಪಿದ್ದಾರೆ. ಸವಣೂರು ತಾಲೂಕಿನ ಕಡಕೋಳ ಗ್ರಾಮದ ಮಹಿಳೆಯವರು ಊರಿಗೆ ಹೋಗೋದಕ್ಕಂತ ಹೋಗ್ತಾ ಇದ್ರು. ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ನಿಂತಿದ್ರು. ಆದರೆ ಸವಣೂರು ಕಡೆಗೆ ಹೋಗುವಂತಹ ಬಸ್ ಬಂದು ಅವರ ಮೇಲೆ ಹರಿದು ಹೋಗಿದೆ. ಈ ದುರಂತದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಪ್ರಕರಣ ಇದು. ಇನ್ನು ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಬಿಎಂಟಿಸಿ ಬಸ್ಗಳು ಜೊತೆಗೆ ಸರ್ಕಾರಿ ಬಸ್ಗಳೇನಿದ್ದಾವೆ, ಈ ಬಸ್ಗಳು ಹರಿದು ಅನೇಕರು ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ ರಸ್ತೆ ಪಕ್ಕದಲ್ಲಿ, ಅದು ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವಂತಹ ಒಬ್ಬ ಮಹಿಳೆನೇ ಸಾವನ್ನಪ್ಪಿರುವಂಥದ್ದು ಎಲ್ಲರಿಗೂ ಇದು ಆತಂಕಕ್ಕೆ ಒಳಪಡಿಸ್ತಾ ಇದೆ. ಯಾಕಂದರೆ ಸಹಜವಾಗಿ ರಸ್ತೆಯಲ್ಲಿ ಏನೋ ಅಪಘಾತ ಆಯಿತು, ಸಾವನ್ನಪ್ಪಿದ್ರು ಅಂತ ಹೇಳಿದ್ರು ಕೂಡ ಏನೋ ಅಪಘಾತ ಆಗಿರಬಹುದು ಅಂತ ಹೇಳಬಹುದು. ಆದರೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣದ ಒಳಗಡೆನೆ ಒಬ್ಬ ಮಹಿಳೆ ಬಸ್ಗಾಗಿ ಕಾಯ್ತಾ ನಿಂತಿರುವಾಗ ಚೆನ್ನಮ್ಮ ಹಡಪದ್ ಎಂಬವರ ಮೇಲೆ ಬಸ್ ಹರಿದು ಚೆನ್ನಮ್ಮ ಅವರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಜನ. ತುಂಬ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಅವರ ವಿರುದ್ಧ ಏನು ಕ್ರಮನೇ ಆಗೋದಿಲ್ಲ ಹೆಚ್ಚಾಗಿ. ಇದೇ ಕಾರಣಕ್ಕಾಗಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದ್ದಾವೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲಿ ನಿಂತಿರುವಂತಹ ಒಬ್ಬ ಮಹಿಳೆ ಲಕ್ಷ್ಮಮ್ಮ ಸಾವನ್ನಪ್ತಾರೆ ಅಂತಂದರೆ ಸಹಜವಾಗಿ ಇದರಲ್ಲಿ ಅಧಿಕಾರಿಗಳ ಲೋಪದೋಷ ಕಂಡು ಬರುತ್ತೆ. ಜೊತೆಗೆ ಯಾರು ಬಸ್ ಚಾಲನೆ ಮಾಡ್ತಾ ಇದ್ರು ಚಾಲಕ, ಆತನ ಒಂದು ನಿರ್ಲಕ್ಷ್ಯ ಕೂಡ ಇಲ್ಲಿ ಎದು ಕಂಡು ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.